ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಮಾಂಜಿ ಅಂತೇಳಿ. ನಾನು ಬೋಧಿ ಟ್ರೀಯ ಒಬ್ಬ ಸದಸ್ಯ. ನಮ್ಮ ಸಂಸ್ಥೆ ಕಡೆಯಿಂದ ಹಲವಾರು ಪ್ರಗತಿಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲೂ ವೃತ್ತಿಪರ ಕೋರ್ಸ್ಗಳ ಬಗ್ಗೆ ಮಾರ್ಗದರ್ಶನ. ಅಂದರೆ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಒಂದು ಸ್ಟೇಜ್ ಆದಮೇಲೆ ಅಂದರೆ PUC, SSLC, ಡಿಗ್ರಿ ಆದಮೇಲೆ ಮುಂದೇನದ್ರ ಬಗ್ಗೆ ಅವ್ರಿಗೆ ಗೊಂದಲವಿರುತ್ತದೆ. ನಮ್ಮ ಕಾರ್ಯಕ್ರಮದಲ್ಲಿ ಈಗಿನ ಪ್ರಸ್ತುತ ನಾವು ಹಮ್ಮಿಕೊಂಡಿರುವುದು SLC ನಂತರ ಮುಂದೇನು ಎನ್ನುವುದರ ಬಗ್ಗೆ. ನಾನು ಈ ದಿನ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಬಗ್ಗೆ ಮಾರ್ಗದರ್ಶನ ಕೊಡಲು ಇಚ್ಛಿಸುತ್ತೇನೆ. ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಇಂಟೆಲಿಜೆನ್ಸ್ ಅನ್ನೋದು ಅಂದರೆ ಮನೆ ಮಾಡಿದೆ, ಕಂಪ್ಯೂಟರೈಸೇಷನ್ ಆಗ್ತಿದೆ. ಈಗ ಪ್ರತಿಯೊಂದು ಈಗ AC ತಗೊಳ್ಳಿ, ಇಲ್ಲಾಂದರೆ ಮೊಬೈಲಲ್ಲೆಲ್ಲ ಈಗ AI ಚಾಟು. ತಮಗೆಲ್ಲರೂ ಗೊತ್ತಿರೋ ಹಾಗೆ ಎಲ್ಲರ ಮನೆಯಲ್ಲೂ ಈಗ ಒಂದು ಪ್ರತಿಯೊಂದು ಫ್ರಿಜ್ ಆಗಲಿ, AC ಆಗಲಿ, ಅಥವಾ ಮನೆಯ ಲಾಕ್ ಆಗಲಿ, ಈಗೆಲ್ಲವೂ ಕಂಪ್ಯೂಟರೈಸೇಷನ್ ಆಗ್ತಿದೆ. ಹಾಗಾಗಿ ಈಗ ಪ್ರಸ್ತುತ ಪ್ರಪಂಚ ಅಂದರೆ ಈಗ ಟ್ರೆಂಡಿಂಗಲ್ಲಿರುವುದು ಮಿಷಿನ್ ಲರ್ನಿಂಗ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಈ ಕೋರ್ಸನ್ನು ತೆಗೆದುಕೊಳ್ಳಬೇಕಾದ್ರೆ ಮಾಡಬೇಕಾಗಿರೋದು ಎರಡು ಮಾರ್ಗಗಳಿದೆ. ಒಂದು SLC ಆದಮೇಲೆ PUC ಮಾಡಬಹುದು. PUCಯಲ್ಲಿ ನಿಮಗೆ 2 ವರ್ಷ ಇರುತ್ತೆ, ಸೈನ್ಸ್ ತೆಗೆದುಕೊಳ್ಬೇಕಾಗತ್ತೆ. ಅದೇ ನೀವು ಡಿಪ್ಲೊಮಾ ಮುಖಾಂತರ ಬರ್ತೀವಿ ಅಂತಂದ್ರೂ ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ತಗೋಬೇಕಾಗತ್ತೆ. ಅಲ್ಲೂ ನಿಮಗೆ 3 ವರ್ಷ ಕೋರ್ಸ್ ಇರುತ್ತೆ. ಇದಾದ ನಂತರ ಎಲ್ಲರಿಗೂ ಒಂದು CET ಅಂತ ಕಂಡಕ್ಟ್ ಮಾಡ್ತಾರೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಿಮ್ಮ ರ್ಯಾಂಕಿನ ಆಧಾರದ ಮೇಲೆ ನೀವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನೀವು ಅಡ್ಮಿಷನ್ ಪಡೆದುಕೊಳ್ಳಬಹುದಾಗಿದೆ. ಹೀಗಾಗಿ ಚೆನ್ನಾಗಿರೋ ಯೂನಿವರ್ಸಿಟಿ ಅಂದರೆ ಸ್ವಲ್ಪ ರ್ಯಾಂಕಿಂಗಲ್ಲಿರೋ ಯೂನಿವರ್ಸಿಟಿ ಅಂದರೆ VTU ಅಂತಿದೆ, ಅದು ಬೆಳಗಾಂನಲ್ಲಿದೆ. ಇದುವರೆಗೆ ನಾನು ತಿಳಿಸಿದಂಗೆ ನೀವು ಕೋರ್ಸನ್ನು ಹೇಗೆ ಮಾಡ್ಬೋದು ಅಂದರೆ ಯಾವ ಥರ ಎಂಟ್ರಿ ಆಗಬೇಕು, ಯಾವ ಕೋರ್ಸ್ ತಗೋಬೋದು ಅಂತ ಹೇಳಿದೆ. ಈಗ ನೀವು ಅದು ಡಿಗ್ರಿ ಕಂಪ್ಲೀಟ್ ಮಾಡಾದ್ಮೇಲೆ ನೀವೆಲ್ಲರೂ ಗೊತ್ತಿರೋದಂದರೆ ಯಾವ ಥರ ನಾವು ಜಾಬ್ ಪಡೆದುಕೊಳ್ಬೋದು ಅಂತ ಹೇಳ್ಬಿಟ್ಟು. ಈಗ ಎಲ್ಲ ಕಡೆಯೂ ಪ್ರೊಡಕ್ಷನ್ ಅಂತಾರೆ. ಈಗ ನಾವು ರೋಬೋಟಿಕ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀವಿ, ಅದೊಂದಾಗಲಿ. ಈಗ ಫಂಕ್ಷನ್ಗಳಲ್ಲೆಲ್ಲ ಡ್ರೋನ್ ಯೂಸ್ ಮಾಡ್ತಿದ್ದೇವೆ. ಹೀಗಾಗಿ ನೀವು ಡಿಗ್ರಿ ಕಂಪ್ಲೀಟ್ ಮಾಡಾದ್ಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು. ಇಂಜಿನಿಯರ್ ಅಂತಂದರೆ ಎಲ್ಲ ಡೊಮೇನಲ್ಲೂ ನೀವು ಡೆವಲಪರ್ ಆಗ್ಬೋದು. ನೀವೇ ಒಂದು ಸ್ವಂತ ವೆಬ್ಸೈಟ್ ಮಾಡ್ಬೋದು, ಇಲ್ಲಾಂದರೆ ಒಂದು ಅಪ್ಲಿಕೇಶನು. ಈಗ ನಾವೇನು ಯೂಟ್ಯೂಬ್ ಯೂಸ್ ಮಾಡ್ತಿದ್ದೀವಿ, ವಾಟ್ಸಪ್ ಯೂಸ್ ಮಾಡ್ತಿದ್ದೀವಿ, ಆ ಥರ ಒಂದು ಅಪ್ಲಿಕೇಶನನ್ನು ನೀವೇ ಸ್ವಂತ ಕ್ರಿಯೇಟ್ ಮಾಡಿ ಅದನ್ನ ಬೇಕಾದ್ರೆ ಸೇಲ್ ಮಾಡ್ಬೋದು. ಉದಾಹರಣೆಗೆ ತಗೊಂಡ್ರೆ ಈಗ ನಾವು ಡೈಲಿ ಯೂಸ್ ಮಾಡುವಂಥ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ಥರ ಅಪ್ಲಿಕೇಶನನ್ನು ನೀವೇ ಸ್ವಂತವಾಗಿ ಡೆವಲಪ್ ಮಾಡಿ ನೀವೇ ಬೇಕಾದ್ರೆ ಅದನ್ನ ಸೇಲ್ ಕೂಡ ಮಾಡ್ಬೋದು. ಇಲ್ಲ ನಿಮಗಾಗಿ ಒಂದು ವೆಬ್ಸೈಟ್ ಕೂಡ ಡೆವಲಪ್ ಮಾಡ್ಕೋಬೋದು. ಈ ಥರ ಎಲ್ಲ ಕಡೆಯೂ ಅದು ಜಾಬ್ ಆಪರ್ಚುನಿಟೀಸ್ ಇದೆ. ಈಗ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಮನುಷ್ಯನ ಕೈಯಲ್ಲಿ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥದನ್ನೆಲ್ಲ ರೋಬೋಟಿಕ್ಸ್ನ ಯೂಸ್ ಮಾಡ್ಕೊಂಡು ಅದರಿಂದ ಕೆಲಸ ಮಾಡಿಸ್ತಿದ್ದಾರೆ. ನಾವು ಬೇಕಾದ್ರೆ ಅದನ್ನ ರೋಬೋಟಿಕ್ಸ್ ಜನರೇಟಿವ್ ಅಂತ ಹೇಳ್ಬಿಟ್ಟು ಅದರಲ್ಲೂ ಬೇಕಾದ್ರೆ ನೀವು ವರ್ಕ್ ಮಾಡ್ಬೋದು. ಅಲ್ಟಿಮೇಟ್ಲಿ ಯು ಆರ್ ಬಿಕಮ್ ಒನ್ ಆಫ್ ದಿ ಡೆವಲಪರ್ ಆಲ್ಸೋ. ನೀವು ಡೆವಲಪ್ ಕೂಡ ಮಾಡಬಹುದು. ನಾವು ತಿಳ್ಕೊಂಡ ಹಾಗೆ ಈಗ ನಾವು AI ಮತ್ತು ML ಕಲಿಯೋದ್ರಿಂದ ಉಪಯೋಗಗಳು ಏನು ಅಂತ ಅನ್ನೋದಾದರೆ, ಈಗಿನ ಪ್ರಸ್ತುತ ಜನ್ರೇಷನ್ ಅಂತ ಈಗೇನಿದೆ ಈ ಟ್ರೆಂಡಲ್ಲಿ AI ಎಲ್ಲ ಕಡೆಯೂ ಎಲ್ಲ ಕಡೆನೂ ಆವರಿಸ್ಕೊಂಡಿದೆ. ಹೇಗೆ ಅಂದರೆ ಈಗ AI ಕ್ಯಾಮ್ರಾ ಬಂದಿದೆ, ಮತ್ತು ವೆಬ್ಬಲ್ಲಿ ಹೋದರೂ ಕೂಡ ನಾವು ಈಗ ಸರ್ಚ್ ಮಾಡೋಕ್ಕೆ ಹೋದರೆ ಆ ವೆಬ್ಬಲ್ಲಿ ಕೂಡ ಇದು ಅಂದರೆ ನಾನು LPO ಅಂತ ಹೇಳ್ಬಿಟ್ಟು ಒಂದು ಚಾಟ್ ಬಾಟ್ ಬರುತ್ತೆ, ಅದರಿಂದ ಬೇಕಾದ್ರೆ ನಮ್ಗೆ ಇಂಟ್ರ್ಯಾಕ್ಷನ್ ಆಗುತ್ತೆ. ಈಗ ತಿಳಿದಿರೋ ಹಾಗೆ ಕಾಲ್ ಸೆಂಟ್ರಲ್ಲೂ ಕೂಡ ಜನಗಳನ್ನೆಲ್ಲ ತೆಗಿತಿದ್ದಾರೆ. ಕಾರಣ ಏನಂತಂದರೆ AI ಅದನ್ನ ರಿಪ್ಲೇಸ್ ಮಾಡ್ತಿದೆ. ಒಂದು ವೆಬ್ ಡಿಸೈನ್ ಆಗಿರ್ಬೋದು, ಗೇಮ್ ಡಿಸೈನ್ ಆಗಿರ್ಬೋದು. ಈಗ ನಾವು ತಿಳಿದಂಗೆ ಈಗ ಪ್ರಸ್ತುತ ನ್ಯೂಸಲ್ಲಿರೋದಂತಂದರೆ ChatGPT ಅನ್ನೋದು ಬಂದಿದೆ. ಅದು ಹೇಗೆ ಅಂದರೆ ಮನುಷ್ಯನ ಥರನೇ ಅದು ವರ್ತಿಸುತ್ತೆ. ನಾವು ಏನು ಕ್ವಶನ್ ಕೇಳಿದ್ರು ಅದು ನಮಗೆ ಬೇಕಾದ ಮಾಹಿತಿಯನ್ನು ಅದು ಕ್ಷಣಗಣನೆಯಲ್ಲೇ ಕೊಡುತ್ತದೆ. ಇದರಿಂದ ಈಗ AI ನಮ್ಮ ಜಾಬುಗಳನ್ನೆಲ್ಲ ರಿಪ್ಲೇಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅದನ್ನು ಬೇಕಾದ್ರೆ ಹಬ್ಬಿಸ್ತಿದ್ದಾರೆ. ಇದನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕಾದ್ರೆ ನಾವೇ ಅದನ್ನು ಈಗ AI ಜೊತೆ ನಾವು ಹೊಂದಾಣಿಕೆ ಆಗೋದು ಅಂತಂದರೆ ನಾವು ಈಗ ಕಲ್ತ್ಕೊಂಡು ಅದ್ರ ಜೊತೆ ವರ್ಕ್ ಮಾಡೋವಂತಾಗಿರ್ಬೇಕು. ಈಗ ಒಂದು TV ಆ್ಯಂಕರ್ ಆಗಿರ್ಬೋದು. ಮತ್ತು ಹಾಗೆ ನಾವು ನೋಡಿದಾಗೆ ಈಗ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಕೆಲವು ಕೇರಳದಲ್ಲೂ ಕೂಡ ಒಬ್ಬ ಟೀಚರ್ ಕೂಡ ಬಂದಿದ್ದಾರೆ, ಅದು ಕೂಡ AI ಇದೆ. ಈ ವಿಡಿಯೋದಲ್ಲಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ಅಂದರೆ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು. ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.